ಕಾಂಗ್ರೆಸ್ ರಾಜ್ಯ ರಾಜಕಾರಣ ಎಲ್ಲಾನು ಕೂಡ ದೆಹಲಿಗೆ ಶಿಫ್ಟ್ ಆಗಿದೆ. ನಿನ್ನೆ ಸಂಜೆಯಿಂದಲೇ ದೆಹಲಿಗೆ ಶಿಫ್ಟ್ ಆಗಿರೋದು. ಹೈಕಮಾಂಡ್ ಅಂಗಳಕ್ಕೆ ಬದಲಾವಣೆಯೋ ಪುನಾರಚನೆಯೋ ಎಂಬ ಕಗ್ಗಂಟು ಹೋಗಿ ತಲುಪಿಬಿಟ್ಟಿದೆ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಹಿರಿಯ ಸಚಿವರುಗಳು ಕೂಡ ಇದ್ದಾರೆ ಕೆಲವರು. ಬೆಳಗ್ಗೆ 11 ಗಂಟೆಗೆ ದೆಹಲಿಯಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇದೆ ನೋಡಿ. ಈ ಮೀಟಿಂಗ್ ನಂತರ ಏನಾಗತ್ತೆ, ರಾಜ್ಯ ರಾಜಕಾರಣದ ಮೇಲೆ ಯಾವ ತರದ ಪರಿಣಾಮ ಬೀರುತ್ತೆ ಅನ್ನೋದು ಗೊತ್ತಾಗತ್ತೆ. ನವದೆಹಲಿಗ ಇಂದಿರಾ ಭವನದಲ್ಲಿ ನಡೆಯುವಂತ ಮಹತ್ವದ ಸಭೆ ಇದು. ಈ ಸಭೆಯಲ್ಲಿ ಪ್ರಮುಖವಾಗಿ ಏನ್ ಚರ್ಚೆ ಆಗತ್ತೆ ಅನ್ನೋದು ಪ್ರಶ್ನೆ. ಈ ವಿಚಾರವೇ ಚರ್ಚೆ ಆಗಲಿ ಅನ್ನೋ ಕುತೂಹಲ. ಅದು ಒಂದು ನಾಯಕತ್ವ ಬದಲಾವಣೆ, ಇನ್ನೊಂದು ಸಂಪುಟ ಪುನರ್ರಚನೆ. ಇವೆರಡರ ಬಗ್ಗೆನೇ ಚರ್ಚೆ ಆದರೆ ಒಳ್ಳೆಯದು ಅಂತ ಕಾಂಗ್ರೆಸ್ನಲ್ಲಿ ಇರೋರ್ಗೇನೆ ಇದೆ. ಅದೇ ಯಾವ ವಿಚಾರ ಚರ್ಚೆ ಆಗುತ್ತೆ ಅನ್ನೋದು ಕುತೂಹಲ. ರಾಜ್ಯಸಭಾ ಚುನಾವಣೆ ಬಗ್ಗೆ ಆಗುತ್ತೋ ಅಥವಾ KPCC ಅಧ್ಯಕ್ಷರ ಬದಲಾವಣೆ ವಿಚಾರದ ಬಗ್ಗೆ ಆಗುತ್ತೋ, ಇನ್ನೇನಾಗುತ್ತೋ, ಮತ್ತಿನ್ನೇನಕ್ಕೆ ಕರೆದಿದ್ದಾರೋ ಅದೆಲ್ಲವೂ ಕೂಡ ಪ್ರಶ್ನೆಗೆ. ಇಲ್ಲಿವರೆಗೂ ಒಂದು ಸ್ಪಷ್ಟನೆ ಅಥವಾ ಕ್ಲಾರಿಟಿ ಅನ್ನೋದು ಏನಿದೆ ಅದು ಸಿಕ್ಕಿಲ್ಲ. ನಾಯಕತ್ವ ಬದಲಾವಣೆಯ ಕಗ್ಗಂಟಿಗೆ ಇವತ್ತೇ ಅಂತಿಮ ತೆರೆ ಬೀಳಬಹುದಾ? ಬಹಳ ದಿನಗಳಿಂದ ನಡ್ಕೊಂಡು ಬರ್ತಾ ಇದೆ ಈ ಒಂದು ನಾಟಕ. ಹಾಗಾಗಿ ಕೊನೆ ತೆರೆ ಬೀಳುತ್ತಾ ಅನ್ನೋದೊಂದು ಪ್ರಶ್ನೆ. ಕಳೆದ 2 ದಿನಗಳ ಹಿಂದೆ ಸಭೆಯನ್ನು ನಡೆಸಿದ್ರು ನಾಯಕರು. 2 ಡೇಸ್ ಬ್ಯಾಕ್ ಕೂತ್ಕೊಂಡು ಎಲ್ಲ ಮಾತಾಡಿದ್ರು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, KC ವೇಣುಗೋಪಾಲ್ ಎಲ್ಲರೂ ಸಭೆ ಮಾಡಿದ್ರು. ಈ ಸಭೆಯಲ್ಲಿ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ವರಿಷ್ಠರು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಇದೆ. ಈಗ ಅದ್ರ ಬಗ್ಗೆನೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಚರ್ಚೆ ಮಾಡಬಹುದಾದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಹಳ ದಿನಗಳಿಂದ ಸಿಎಂ ಕೂಡ ಬೇಡಿಕೆಯನ್ನು ಇಟ್ಕೊಂಡು ಬಂದಿದ್ರು. ಸಂಪುಟ ಪುನರ್ರಚನೆ ಮಾಡಿ ಬೇರೆ ಬೇರೆ ಶಾಸಕರುಗಳು, ನಾಯಕರುಗಳು ಕೇಳ್ತಾ ಇದ್ದಾರೆ, ಒತ್ತಡ ಹೇರ್ತಾ ಇದ್ದಾರೆ. 3 ವರ್ಷ ಆಗೋಯ್ತು, ಬದಲಾವಣೆ ಮಾಡೋದು ಸೂಕ್ತ ಇಲ್ಲ ಅಸಮಾಧಾನ ಸ್ಫೋಟ ಆಗತ್ತೆ, ಮುಂಬರುವ ಚುನಾವಣೆಗೆ ತಯಾರಿ ಮಾಡ್ಕೊಳ್ಬೇಕಾಗತ್ತೆ, ಹಾಗಾಗಿ ಒಂದು ಕ್ಲಾರಿಟಿ ಬೇಕು ಅಂತ ಸಿದ್ದರಾಮಯ್ಯನವ್ರು ಕೇಳ್ತಾ ಇದ್ರು. ಬಟ್ ನಾಳೆ ಹೇಳ್ತೀನಿ. ಈಗ ಹಳ್ಳಿ ಕಡೆಯಲ್ಲೆಲ್ಲ ಒಂದು ಮಾತಿತ್ತಲ್ಲ, ನಾಳೆ ಬಾ ಅಂತ ಗೋಡೆ ಮೇಲೆ ಬರೆದು ಹೋಗ್ತಿದ್ರು ಅಂತ. ಹಾಗೆ ನಾಳೆ ಹೇಳ್ತೀನಿ ಅಂತ ಮುಂದಕ್ಕೆ ಹಾಕೊಂಡು ಬಂದಿದ್ರು. ಈ ಕಡೆ DCM DK ಶಿವಕುಮಾರ್ ಅವರು ಕೂಡ CM ಆಗಬೇಕು ಅಂತ ಕಾಯ್ತಾ ಇದ್ರು. ಅದಕ್ಕೂ ಕೂಡ ಉತ್ತರ ಸಿಕ್ಕಿರ್ಲಿಲ್ಲ. ಇವತ್ತದೆಲ್ಲದಕ್ಕೂ ಉತ್ತರ ಸಿಗಬಹುದಾದ ಸಾಧ್ಯತೆ. ವರಿಷ್ಠರ ಬುಲಾವ್ ಬೆನ್ನಲ್ಲೇ ದೆಹಲಿಗೆ CM DCM ಆಗಮನ. ಪ್ರತ್ಯೇಕವಾಗಿ ದೆಹಲಿಗೆ ಆಗಮಿಸಿರುವ CM ಹಾಗೂ DCM ಮತ್ತು ಕೆಲವು ಸಚಿವರುಗಳು, 45ಕ್ಕೂ ಹೆಚ್ಚು ಶಾಸಕರು, MLCಗಳ ಆಗಮನ ಕೂಡ. ಇವತ್ತು ಇನ್ನಷ್ಟು ಶಾಸಕರು ದೆಹಲಿಗೆ ತೆರಳಬಹುದಾದ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ ಒಂದು ಮಹತ್ವದ ಸಭೆ. ಸಂಪುಟ ಸರ್ಜರಿಯೋ ಅಧಿಕಾರ ಹಸ್ತಾಂತರದ ಚರ್ಚೆಯೋ ಅನ್ನೋದಕ್ಕೆ ಉತ್ತರ 11 ಗಂಟೆಯ ನಂತರ ಸಿಗಲಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. 11 ಗಂಟೆಗೆ ಹೈ ವೋಲ್ಟೇಜ್ ಮೀಟಿಂಗು. ನಮಗೊಂದು 12:30 1 ಗಂಟೆಗೆ ಕ್ಲಾರಿಟಿ ಸಿಗಬಹುದಾ ಅನ್ನೋದನ್ನು ಪ್ರಶ್ನಿಸ್ತಾ ಇರೋದು. ಯಾಕೆ ಅಂತ ಹೇಳಿದರೆ, ಕಳೆದ ಬಾರಿ CM ಘೋಷಣೆಗಿಂತ ಮುಂಚಿತವಾಗಿ ಇಷ್ಟೆಲ್ಲ ಹೈಡ್ರಾಮಾಗಳು ನಡೆದಿತ್ತು. ಆಗಲೂ ಸೇಮ್ ಹೀಗೆ ಎಲ್ಲ ದೆಹಲಿಲೇ ಬಿಟ್ಟಿದ್ರು 4-5 ದಿನ. ಒಂದು ಸತಿ ಸಿದ್ದರಾಮಯ್ಯನವ್ರ ಜೊತೆಗೆ 1-to-1 ಮಾತು, ಇನ್ನೊಂದು ಸತಿ DK ಶಿವಕುಮಾರ್ ಅವ್ರ ಜೊತೆಗೆ 1-to-1 ಮಾತು, ಆಮೇಲೆ ಇಬ್ಬರೂ ಕೂರಿಸ್ಕೊಂಡು ಮಾತು, ಆಮೇಲೆ ಆಪ್ತರ ಜೊತೆಗೆ ಮಾತು, ಆಮೇಲೆ ಕೊನೆಗೆ ಸಿದ್ದರಾಮಯ್ಯನವ್ರು CM ಅಂತ ಘೋಷಣೆ ಆಗಿದ್ದು. ಬಹುಮತ ಬಂದ್ರೂ ಆಗಲೇ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು. ಈಗ ಮತ್ತೆ ಅದೇ ರಿಪೀಟ್ ಆಗ್ತಾ ಇರೋ ಎಲ್ಲ ಲಕ್ಷಣಗಳು ಕೂಡ ನಮಗಿಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದ್ರ ಮಧ್ಯದಲ್ಲಿ MLCಗಳು, MLAಗಳು, ಸಚಿವರುಗಳು 45 ಮಂದಿ ದೆಹಲಿಗೆ ತೆರಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿಯ ಇಂದಿರಾ ಭವನದಲ್ಲಿ ನಡೆಯುವ ಮಹತ್ವದ ಸಭೆ. ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಸಭೆ ನಡೆಸುವ ರಾಹುಲ್ ಗಾಂಧಿ. ಮೊದಲಿಗೆ ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್ ಸಭೆ. ನಾಯಕತ್ವ ಗೊಂದಲ, ಸಚಿವ ಸಂಪುಟ ಪುನರ್ರಚನೆ, ಮುಂದಿನ ಬೆಳವಣಿಗೆಗಳ ಬಗ್ಗೆ 3 ನಾಯಕರ ಚರ್ಚೆ. ಯಾಕಂದ್ರೆ ಹೈಕಮಾಂಡ್ ನಾಯಕರುಗಳಿಗೂ ಕೂಡ ಒಂದು ಒತ್ತಡ ಎರಡೂ ಸಿಕ್ಕಾಬಟ್ಟೆ ಇತ್ತು. ಸುಮಾರು 1.5 ವರ್ಷದಿಂದಲೂ ಕೂಡ ಇದು ನಡ್ಕೊಂಡು ಬರ್ತಾ ಇರೋದು. ಈಗ ಸ್ಥಳೀಯ ಮಟ್ಟ ಚುನಾವಣೆ, ಆಮೇಲೆ 2 ವರ್ಷ ಇದೆ ವಿಧಾನಸಭಾ ಚುನಾವಣೆ, ಅದೆಲ್ಲದಕ್ಕೂ ತಯಾರಿ ಆಗಬೇಕು. ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಈಗಲೇ ಎಲ್ಲನೂ ಕ್ಲಿಯರ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಹೀಗೆ ಈ ಮನಸ್ತಾಪ, ಈ ಬೇಸರ, ಈ ಅಸಮಾಧಾನ, ಈ ಕಗ್ಗಂಟು ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗ್ಬಿಟ್ರೆ ಕಷ್ಟ ಆಗ್ಬೋದು. ಸೊ ಅದಕ್ಕೆ ಫೈನಲಿ ಒಂದು ಡಿಸಿಷನ್ ತೆಗೆದುಕೊಂಡೇ ಬಿಡೋಣ ಅನ್ನುವಂಥ ನಿರ್ಧಾರಕ್ಕೆ ಹೈಕಮಾಂಡ್ ನಾಯಕರು ಬಂದಿದ್ದಾರಾ ಫೈನಲಿ? ಪ್ರಶ್ನೆ ಇದೆ. ಯಾಕಂದರೆ ನಿಮಗೆ ನಾಯಕತ್ವ ಬದಲಾವಣೆ ಅನ್ನೋದು ಅಷ್ಟು ಸುಲಭ ಅಲ್ಲ. ಅದು ಕಾಂಗ್ರೆಸ್ನಲ್ಲಾಗಿರ್ಬೋದು ಅಥವಾ BJPಯಲ್ಲಾಗಿರ್ಬೋದು. ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಒಂದು ನಾಯಕತ್ವ ಬದಲಾವಣೆ ಮಾಡೋದು ಅಷ್ಟು ಸುಲಭದ ಮಾತು ಅಲ್ಲವೇ ಅಲ್ಲ. ಯಾಕಂದರೆ ಅವ್ರ ಹಿಂದೆ ಸಮುದಾಯಗಳು ನಿಂತಿರುತ್ತೆ, ಒಂದು ವರ್ಚಸ್ಸು ಅನ್ನೋದಿರುತ್ತೆ,
ಆಮೇಲೆ ಅವರಿಗೆ ಇರುವಂಥ ಅನುಭವ, ಬೆಂಬಲ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸೋದು ಅಂತಂದರೆ ಅದು ಹುಡುಗಾಟಿಕೆ ಅಂತೂ ಅಲ್ಲ. ಅಹಿಂದ ಸಮುದಾಯ ಅವ್ರ ಬೆನ್ನಿಗೆ ನಿಂತಿದೆ ಅಂತ ಹೇಳ್ತಾರೆ. ಅದಲ್ಲದೆ ಕೆಲವೊಂದಷ್ಟು ಶಾಸಕರುಗಳು, ಸಚಿವರುಗಳು ಸಿದ್ದರಾಮಯ್ಯನವರಿಗೆ ಸಪೋರ್ಟಿವ್ ಆಗಿದ್ದಾರೆ. ಹೀಗಿರಬೇಕಾದ್ರೆ ನಾಯಕತ್ವ ಬದಲಾವಣೆ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಹಾಗಂತ ಡಿ ಕೆ ಶಿವಕುಮಾರ್ ಅವರಿಗೆ ಸೊಪ್ಪಾಗ್ತಾ ಇರೋದೂ ಅಷ್ಟು ಸುಲಭ ಅಲ್ಲ. ಕೆಪಿಸಿಸಿ ಅಧ್ಯಕ್ಷರಾಗಿ ಹಿಂದಿನ ಚುನಾವಣೆಯನ್ನು ಗೆದರಿಸಿದ್ದಾರೆ, ತಮ್ಮದೇ ಸ್ಟ್ರಾಟರ್ಜಿಯನ್ನು ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ, ಕಷ್ಟ ಅಂತ ಬಂದಾಗ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಅದು ಕೂಡ ಇಲ್ಲಿ ಲೆಕ್ಕ ಆಗತ್ತೆ.